ಹಣ್ಣ ತಿಂದು ಸಿಹಿ ಹಣ್ಣ ಕೊಡುವ ಮರ ನೀಡಿ ನೀಡಿ ಮುಕ್ತ. ಸರಿ ಸರ್, ನಮಸ್ಕಾರ ಸರ್. CM ಸಾಹೇಬರು ಫೋನ್ ಮಾಡಿದ್ದಾರೆ, ಕೊಡಿ. ನಮಸ್ಕಾರ ಬುದ್ಧೆ. ನಾನು ಬೇರೆ ಲೈನಲ್ಲಿ ಚಾಬ್ರೆ ಸಾಹೇಬ್ರು ಫೋನ್ ಮಾಡಿದ್ರು, ಅದರಲ್ಲಿ ಮಾತಾಡ್ಕೊಂಡಿದ್ದೆ ಬುದ್ಧಿ. ಬುದ್ಧಿ ಏನಿಲ್ಲ, ಶಿವಕೃಷ್ಣ ದೇಸಾಯಿ ಕಡೆಯವರು MLAಗಳು ಇಲ್ಲೇ ಇದ್ದೀವಿ ಬರ್ತಾ ಇದ್ದೀವಿ ಅಂತ ಹೇಳಿದ್ರು, ನಾನೇ ಫೋನ್ ಮಾಡಿದ್ದೆ. ಸರಿ ಬುದ್ಧಿ. ಆಮೇಲೆ ಚಾಬ್ರೆ ಸಾಹೇಬರು ಒಬ್ಬೊಬ್ಬರಿಗೆ 5 ಕೋಟಿ ಕೊಡು ಅಂತ ಸೂಟ್ ಕೇಸ್ಗಳನ್ನು ಕಳಿಸಿದ್ದಾರೆ ಬುದ್ಧಿ. ಅದನ್ನು ಇವರು ಬಂದ ಮೇಲೆ ಕೊಡೋಣ ಅಂತಿದ್ದೀನಿ ಬುದ್ಧಿ. ಒಂದು ರಿಕ್ವೆಸ್ಟ್, ನೀನು ನಡಿಯಪ್ಪ. ಚಾಬ್ರಿಯಾ ಸಾಹೇಬರು ಒಬ್ಬೊಬ್ಬರಿಗೆ 5 ಕೋಟಿ ಕೊಡಿ ಅಂತ ಸೂಟ್ ಕೇಸನ್ನು ಕಳಿಸಿದ್ದಾರೆ ಬುದ್ಧಿ. ನಾವು 5 ಕೋಟಿಗಳನ್ನ ಕೊಟ್ಬಿಟ್ರೆ MLAಗಳು ಉಲ್ಟಾ ಹೊಡೆದ್ಬಿಟ್ರೆ ನಾವೇನು ಮಾಡಬೇಕಾಗುತ್ತೆ? ಅದಕ್ಕೆ ನಾನು ಒಂದು ಆಲೋಚನೆ ಮಾಡಿದ್ದೀನಿ ಬುದ್ಧಿ. ಅದೇ ಬುದ್ಧಿ, ಒಬ್ಬೊಬ್ಬರಿಗೆ ಮೊದಲು 2-2 ಕೋಟಿ ಕೊಡೋಣ, ಸ್ವಲ್ಪ ದಿನ ಆದಮೇಲೆ ಮಿಕ್ಕ ಹಣ ಕೊಡೋಣ. ಆಗ MLAಗಳು ಎಲ್ಲೂ ಓಡೋಗಲ್ಲ, ನಮ್ಮ ಹತ್ರನೇ ಇರ್ತಾರೆ. ಅದಕ್ಕೆ ಈ ಉದ್ದೇಶ ಮಾಡಿದ್ದೀನಿ ಬುದ್ಧಿ. ಸರಿ ಬುದ್ಧಿ. ಬುದ್ಧಿ ತಾವೇನು ಬರೋದು ಬೇಡ, ನಾನೇ ಮ್ಯಾನೇಜ್ ಮಾಡಿ ಕಳಿಸ್ತೀನಿ. ಸರಿ ಬುದ್ಧಿ, ನಮಸ್ಕಾರ. ಗೋವಿಂದರಾಜ್. ಹಾಂ ಬಂದೆ ಸರ್. ಸೂಟ್ ಕೇಸ್ಗಳನ್ನೆಲ್ಲ ರೆಡಿ ಮಾಡಿದ್ದೀರಾ? ಹ್ಞೂ ರೆಡಿ ಇದೆ ಸರ್. ಶಿವಕೃಷ್ಣ ದೇಸಾಯಿ ಕಡೆಯವರು MLAಗಳು ಬಂದಿದ್ದ ತಕ್ಷಣ ನಾನು ಹೇಳಿದ ಮೇಲೆ ತಗೊಂಡು. ಸರಿ ಸರ್. ಸರ್ ಕಾರ್ಗಳು ಬತ್ತು, ಅವರೆಲ್ಲ ಬಂದರು ಅಂತ ಕಾಣಿಸುತ್ತೆ. ಸರಿ, ಅವ್ರು ಬಂದ ಮೇಲೆ ನೀನು ಅದು ತಗೊಂಬ. ಸರಿ ಸರ್. ನಮಸ್ತೆ. ಬನ್ನಿ, ಎಲ್ಲರೂ ಕುತ್ಕೊಳ್ಳಿ. ಬನ್ನಿ ಬನ್ನಿ. ನಮಸ್ಕಾರ. ಬನ್ನಿ ಬನ್ನಿ. ನಿಮ್ಮ ಗ್ರೂಪಲ್ಲಿ ಒಬ್ಬರು ಕಾಣ್ತಾ ಇಲ್ವಲ್ಲ? ಸರ್ ಸೀತಪ್ಪ ಅವರು ಬಂದಿಲ್ಲ ಸರ್ ಇವತ್ತು. ನಾನೇ ಖುದ್ದಾಗಿ ಫೋನ್ ಮಾಡಿದ್ನಲ್ರಿ. ಹ್ಞೂ ಸರ್, ಅದು ಶ್ರೀರಂಗಪುರ ಕ್ಷೇತ್ರದ ದೇವಸ್ಥಾನದಲ್ಲಿ ಒಂದು ಪ್ರತಿಷ್ಠಾಪನೆ ಸರ್, ಅದಕ್ಕೆ ಅವರೇ ಚೀಫ್ ಗೆಸ್ಟು. ಅದು ಅಲ್ದಿರ ಶಿವಕೃಷ್ಣ ದೇಸಾಯಿ ಅವರು ಬೇರೆ ಅಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಬರೋಕ್ಕಾಗಲ್ಲ, ನೀವುಗಳೆಲ್ಲ ಹೊರಟು ಬನ್ನಿ ಅಂತ ನಮ್ಮ ಹತ್ರ ಹೇಳಿದ್ದಾರೆ ಸರ್. ಏನು ಸರ್, ಏನೋ ಅರ್ಜೆಂಟಾಗಿ ಬರೋಕ್ಕೆ ಹೇಳಿದ್ರಿ? ಏನು ರೀ ಶಶಿಕಾಂತ್ ಪಾಟೀಲ್, ಗೊತ್ತಿಲ್ಲವ್ರ ಥರ ನಾಟಕ ಆಡ್ತಾ ಇದ್ದೀರಲ್ರಿ. ನೀವೆಲ್ಲ ಸೇರಿ ಒಂದು ವಾರದಿಂದ ಬಿಂಗಾ ಸಾಹೇಬ್ರಿಗೆ, ಚಾಬ್ರಿ ಅವರಿಗೆ ಫೋನ್ ಮಾಡಿ ತಲೆ ತಿಂತಾ ಇದ್ದೀರಾ. ನಾವು ಅಂತ್ಯೋದಯ ಪಾರ್ಟಿ ಬಿಟ್ಟು ಬರ್ತೀವಿ, ಪಾರ್ಟಿ ಸಾಕಾಗಿದೆ ಅಂತೇಳಿ ನಮ್ಮ ಕಡೆ ಗಮನ ಹರಿಸಿ ಅಂತ ಪದೇ ಪದೇ ಇಬ್ರಿಗೂ ಫೋನ್ ಮಾಡಿ ತಲೆ ತಿಂತಿರ್ಲ್ವೇನ್ರಿ? ಇಲ್ಲಿ ಬಂದು ನಾಟಕ ಆಡ್ತೀರಾ ಏನಕ್ಕೆ ಅಂತ? ನಿಮಗೆ ಗೊತ್ತಿಲ್ವೇನ್ರಿ ಇಲ್ಲಿಗೆ ಏನಕ್ಕೆ ಬರಬೇಕು ಅಂತ? ಗೊತ್ತಿದ್ದು ನಾಟಕ ಆಡ್ತಿರಲ್ರಿ ಪಾಟೀಲ್ರೇ. ಚಾಬ್ರಿ ಅವರು ನಮ್ಮ ಪಾರ್ಟಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡಾಗ ಒಳ್ಳೆ ಆಫರ್ ಕೊಟ್ಟಿದ್ರು. ಆಫರ್ ತುಂಬ ಚೆನ್ನಾಗಿತ್ತು ಸರ್, ಅದಕ್ಕೆ ನಾವೆಲ್ಲ ಒಪ್ಕೊಂಡಿದ್ವಿ. ಹೌದು ಸರ್, ಬಿಂಗವ್ರು ನಮ್ಮ ಹತ್ರ ಮಾತಾಡಿದಾಗ ಪ್ರತಿಯೊಬ್ಬರಿಗೂ 5-5 ಕೋಟಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು. ಅದಕ್ಕೆ ನಾವೆಲ್ಲ ರಿಸ್ಕ್ ತೊಗೊಂಡಿದ್ದೀವಿ ನಿಮಗೆ ಸಪೋರ್ಟ್ ಮಾಡೋಕ್ಕೆ ಅಂತ. ಅಲ್ಲ ರೀ, 15 ವರ್ಷದಿಂದ ರಾಜಕೀಯದಲ್ಲಿದ್ದೀರಾ. ನಮ್ಮ ಬಿಂಗಾ ಸಾಹೇಬರು, ಚಾಬ್ರಿ ಅವ್ರ ಬಗ್ಗೆ ನಿಮಗೆ ನಂಬಿಕೆನೇ ಇಲ್ವೇನ್ರಿ? ಚಾಬ್ರಿಯ ಸಾಹೇಬ್ರದ್ದು ಆಸ್ತಿ ಎಷ್ಟಿದೆ ಅಂತ ನಿಮಗೆ ಗೊತ್ತಿಲ್ವೇನ್ರಿ? ಅಂಥ ಕೋಟ್ಯಾಧಿಪತಿ ಮನುಷ್ಯ ಮಾತು ಕೊಟ್ಟ ಮೇಲೆ ಮಾತು ತಪ್ತಾರೇನ್ರಿ? ಅಷ್ಟಾದರೂ ನಿಮ್ಗೆ ನಂಬಿಕೆ ಬೇಡವಾ? ನಂಬಿಕೆ ಇಲ್ಲ ಅಂತ ಏನಲ್ಲ ಸರ್, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಆಗಲೇ 2 ವಾರ ಆಯಿತು. ಚಾಬ್ರಿಯ ಸಾಹೇಬರು ಉಪಮುಖ್ಯಮಂತ್ರಿ ಆಗ್ತಾರೆ ಅಂತ ಗೊತ್ತಾಯಿತು. ಅವ್ರು ಕೊಟ್ಟ ಆಫರ್ ಬಗ್ಗೆ ಅವರಾಗಲಿ ಅಥವಾ ಬಿಂಗಾ ಸಾಹೇಬರಾಗಲಿ ಏನು ಮಾತಾಡ್ತಾನೇ ಇಲ್ಲ. ಚಾಬ್ರಿಯಾ ಸಾಹೇಬರು ಉಪಮುಖ್ಯಮಂತ್ರಿ ಆಗ್ತಿರೋ ಸಂತೋಷದಲ್ಲಿ ನಮ್ಮ ವಿಷಯ ಎಲ್ಲ ಎಲ್ಲಿ ಮರ್ತುಬಿಟ್ರು ಅಂತ ಡೌಟ್ ಆಗೋಯ್ತು. ಅದಕ್ಕೆ ನಾವೇ ಫೋನ್ ಮಾಡಿದ್ವಿ ಸರ್. ಅದಂಗ್ರಿ ಚಾಬ್ರಿ ಅವರು ನಿಮ್ಮನ್ನು ಮರೀತಾರೆ. ಅವರು ಉಪಮುಖ್ಯಮಂತ್ರಿ ಆಗೋ ಬ್ಯುಸಿನಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ನಿಮ್ಮ ವಿಚಾರನ ಚಾಬ್ರಿಯಾ ಸಾಹೇಬರು ನನ್ನ ಹತ್ರ ಹೇಳಿದ್ದಾರೆ, ಅದಕ್ಕೆ ನಿಮ್ಮನ್ನು ಇಲ್ಲಿಗೆ ಬರೇಳಿದ್ದು. ಮತ್ತು ಬಿಂಗಾ ಸಾಹೇಬ್ರೇ ಬಂದಿಲ್ವಲ್ಲ ಸರ್? ಇಂಥ ವಿಷಯಕ್ಕೆ ಬಿಂಗಾ ಸಾಹೇಬರು ಯಾಕ್ರಿ ಬರಬೇಕು? ಒಂದು ವೇಳೆ ಬಿಂಗಾ ಸಾಹೇಬರು ಬಂದರು ಅಂದ್ಕೊಳ್ಳಿ, ನೀವು ಯಾರನ್ನ ಫೋಟೋ ಹೊಡೆದ್ಬಿಟ್ಟು ನಾಳೆ ಪ್ರೆಸ್ಸಿಗೆ ತಗೊಂಡೋಗ್ಬಿಟ್ಟು ನಮ್ಮನ್ನು ಪಾರ್ಟಿಗೆ ಕರೆದ್ರು, ದುಡ್ಡು ಅಂಶ ತೋರಿಸಿದ್ರು ಅಂತ ಹೇಳಿಬಿಟ್ರೆ, ಅದಕ್ಕೆ ಬಿಂಗಾ ಸಾಹೇಬರು ಇಲ್ಲಿಗೆ ಬರಲಿಲ್ಲ. ಮತ್ತು ನಮ್ಮ ವಿಷಯ ಸರ್? ರೈ, ನಾನಿಲ್ವೇನ್ರಿ ಇಲ್ಲಿ? ಬಿಂಗಾ ಸಾಹೇಬರು, ಚಾಬ್ರಿ ಅವರು ನಿಮ್ಮ ಜವಾಬ್ದಾರಿನ ನನಗೆ ವಹಿಸಿದ್ದಾರೆ. ಗೋವಿಂದರಾಜ್,
ಶಶಿಕಾಂತ್ ಪಾಟೀಲ್ 2 ಕೋಟಿ ಇದೆ, ನಾಯ್ಡು ಅವರು ತಲುಪಿಸಿ. ಸರಿ, ನೀನು ನಡಿ. ಏನ್ರಿ, ಇಷ್ಟು ದೊಡ್ಡ ಅಮೌಂಟ್ ಕೊಟ್ಟರು ನಿಮ್ಮ ಮುಖಗಳಲ್ಲಿ ಕಳೆನೇ ಕಾಣ್ತಾ ಇಲ್ವಲ್ರಿ? ಏನಿಲ್ಲ ಸರ್, ಚಾಬ್ರಿಯಾ ಸಾಹೇಬರು ಒಬ್ಬೊಬ್ಬರಿಗೆ 5-5 ಕೋಟಿ ಕೊಡ್ತೀನಿ ಅಂತ ಹೇಳಿದರು. ಇಲ್ಲಿ ನೋಡಿದ್ರೆ ಬರೀ ನೀವು 2-2 ಕೋಟಿ ಕೊಟ್ಟಿದ್ದೀರಲ್ಲ ಸರ್. ಅಲ್ರಿ, ಅಷ್ಟು ದೊಡ್ಡ ಅಮೌಂಟ್ ನಿಮ್ಮ ಕೈಗೆ ಕೊಟ್ಟರೆ ಜನಗಳಿಗೆ ಅನುಮಾನ ಬರೋದಿಲ್ವಾ? ಅದರಲ್ಲೂ ಶಿವಕೃಷ್ಣ ದೇಸಾಯಿ ಅವ್ರಿಗೆ ಅನುಮಾನ ಬರೋದಿಲ್ವಾ? ಬಿಂಗಾ ಸಾಹೇಬರು 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಈಗ 1 ಇನ್ಸ್ಟಾಲ್ಮೆಂಟಲ್ಲಿ ತಮಗೆ ತಲುಪಿದೆ. ಇನ್ನು ಮಿಕ್ಕ ಹಣ 1 ತಿಂಗಳಲ್ಲಿ ಕೊಡ್ತೀವಿ. ಸದ್ಯಕ್ಕೆ ಇಷ್ಟು ಅಮೌಂಟ್ ಇಟ್ಕೊಳ್ಳಿ. ನೋ ಪ್ರಾಬ್ಲಮ್ ಸರ್. ನಮಗೂ ಅಧಿಕಾರ ಇಲ್ಲದೆ 5 ವರ್ಷ ಆಗ್ತಾ ಬಂತು. ನಾವು ನಿಮ್ಮ ಪಾರ್ಟಿಗೆ ಸಪೋರ್ಟ್ ಬೇರೆ ಮಾಡ್ತೀವಿ ಅಂತ ಹೇಳಿದ್ದೀವಿ. ಇನ್ನೂ ಕಣ್ಣ ಮುಚ್ಚಲ್ಲ ಯಾತಕ್ಕೆ ಸರ್? ಫುಲ್ ಫ್ಲೆಡ್ಜ್ ಆಗಿ ಬಂದ್ಬಿಡ್ತೀವಿ ಸರ್. ನಿಮ್ಮ ಸರ್ಕಾರದಲ್ಲಿ ನಮಗೆ ಯಾವುದಾದ್ರು ಒಂದು ನಿಗಮ ಮಂಡಳಿಗೆ ಅಧ್ಯಕ್ಷ ಸ್ಥಾನ ಕೊಡಿಸ್ಬಿಡಿ ಸರ್. ಅಲ್ರಿ, ಬುದ್ಧಿಗಿದ್ದು ಇದೆಯೇನ್ರಿ ನಿಮಗೆ? ನಿಗಮ ಮಂಡಳಿಗೆ ನಾನು ಅಧ್ಯಕ್ಷರು ಮಾಡಿದ್ರೆ ಇಡೀ ಪ್ರಪಂಚಕ್ಕೆ ಗೊತ್ತಾಗಲ್ವೇನ್ರಿ ನೀವು ನಮ್ಮ ಕಡೆ ಇದ್ದೀರಂತ? ಅದಕ್ಕೆ ಚಾಬ್ರಿ ಅವರು ಏನು ಹೇಳಿದ್ರು ಅಂತ ಗೊತ್ತಿಲ್ವಾ ನಿಮಗೆ? ನೀವು ಎಲೆಕ್ಷನ್ ಬರೋವರೆಗೂ ನಮ್ಮ ಪಾರ್ಟಿ ಕಡೆ ಇದ್ದೀವಿ ಅಂತೇಳಿ ಶಿವಕೃಷ್ಣ ದೇಸಾಯಿ ಅವರಿಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಕೂಡ್ದು. ಎಲೆಕ್ಷನ್ ಬರೋವರೆಗೂ ನೀವೆಲ್ಲ ಸುಮ್ಮನೆ ಇದ್ದು ಬಿಡಬೇಕು. ಶಿವಕೃಷ್ಣ ದೇಸಾಯಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಿ ಅಂತ ಹೇಳ್ತಾರೆ. ನೀವುಗಳು ಕೊನೆ ಕ್ಷಣದಲ್ಲಿ ಚುನಾವಣೆಗೆ ನಿಮ್ಮ ಪಾರ್ಟಿಯಿಂದ ನಿಲ್ಲೋದಿಲ್ಲ ಅಂತೇಳಿ ವಾಪಸ್ ಬರ್ತೀರ. ಆಗ ಅಂತ್ಯೋದಯ ಪಾರ್ಟಿಗೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ಗಳು ಸಿಗೋದಿಲ್ಲ. ಆಗ ಏನಾಗುತ್ತೆ ಹೇಳಿ? ಅಂತ್ಯೋದಯ ಪಾರ್ಟಿ ಸೋಲುತ್ತೆ. ನೋಡ್ರಿ, ಇದು ಡೀಲು. ನಿಮಗಿಷ್ಟ ಆದರೆ ಒಪ್ಕೊಳ್ಳಿ, ಇಲ್ಲ ಅಂದರೆ ದುಡ್ಡನ್ನ ಇಲ್ಲಿಟ್ಬಿಟ್ಟು ಹೋಗಿ. ಒಂದು ಮಾತು ಹೇಳ್ತೀನಿ ಕೇಳಿ, ನೀವು ಆಗೋದಿಲ್ಲ ಅಂದರೆ ನಿಮ್ಮ ಪಾರ್ಟಿಯಲ್ಲೇ ಕೆಲವರು MLAಗಳಿದ್ದಾರೆ, ರೆಡಿಯಾಗಿದ್ದಾರೆ. ಆಲೋಚನೆ ಮಾಡಿ. ಚಾಬ್ರಿಯವರು ನಿಮ್ಮ ಪಕ್ಷದಲ್ಲೇ ಇರೋತಕ್ಕಂಥ 50 ಜನ MLAಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಅವರು 2 ವಾರದಲ್ಲಿ ನಮ್ಮ ಪಾರ್ಟಿಗೆ ಬರ್ತಾ ಇದ್ದಾರೆ. ಮುಂದಿನ ಸಲನೂ ನಮ್ಮ ಪಾರ್ಟಿನೇ ಅಧಿಕಾರಕ್ಕೆ ಬರೋದು. 3 ತಿಂಗಳು ಸಮಾಧಾನವಾಗಿ ಇರ್ತಿರೋ ಇಲ್ಲ 5 ವರ್ಷ ಮನೆಯಲ್ಲಿ ಕುಂತಿರ್ತಿರೋ ಆಲೋಚನೆಗಳು ಮಾಡಿ. ಹಾಲು ನೀರು ನಾವೆಲ್ಲ ನಿಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಇನ್ನು ಹಿಂತಿರುಗಿ ಹೋಗೋದ್ರಲ್ಲಿ ಅರ್ಥನೇ ಇಲ್ಲ ಸರ್. ಹಲೋ ಸರ್. ಹಲೋ ದೇವಾನಂದ್ ಅವರೇ, ಹೇಳಿ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ದೇವಾನಂದ್, ನೀವು ಕೊಟ್ಟ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರಿಂದ ನಾನು ಕಳಿಸ್ದೆ. ಅವರಿಂದ ಅಕ್ಸೆಪ್ಟೆನ್ಸ್ ಬಂತು. ನಿಮಗೂ ಅವ್ರು ಕಮ್ಯುನಿಕೇಟ್ ಮಾಡಬಹುದು. ದೇವಾನಂದ್, ನಿಮ್ಮ ರಾಜೀನಾಮೆಯಿಂದ ನನಗೆ ತುಂಬ ಬೇಸರ ಆಗಿದೆ. ಪರವಾಗಿಲ್ಲ ಸರ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಚಾರ ಮಾತಾಡಬೇಕಾಗಿತ್ತು. ಹೇಳಿ ಸರ್. ದೇವಾನಂದ್ ಅವರೇ, ಚಾಬ್ರಿಯಾ ಅವರಿಂದ ನಮ್ಮ ಪಾರ್ಟಿಗೆ ಉಪಯೋಗ ಆಗುತ್ತೆ, ಅವ್ರನ್ನ ನಿಮ್ಮ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ಹೈಕಮಾಂಡ್ನವರು ನನಗೆ ಒತ್ತಡ ಏರಿದ್ರು ಅನ್ನುವ ಕಾರಣಕ್ಕೋಸ್ಕರ ಅವ್ರನ್ನ ನಾನು ಸಂಪುಟಕ್ಕೆ ತಗೊಂಡೆ. ಅದು ಬಿಟ್ಟರೆ ನಿಮ್ಮ ಮೇಲೆ ನನಗೆ ಯಾವುದೇ ವಿಧವಾಗಿರ್ತಕ್ಕಂಥ ಅಸಮಾಧಾನ ಇಲ್ಲ. ಹಾಗಾಗಿ ದಯವಿಟ್ಟು ನನ್ನನ್ನು ತಪ್ಪಾಗಿ ಭಾವಿಸಬಾರ್ದು. ಹಾಗೆ ನೀವು ನನ್ನ ಸಂಪುಟದಲ್ಲಿರಬೇಕು,
ತಾವು ಯಾವ ಖಾತೆ ಕೇಳಿದ್ರು ನಾನು ಕೊಡೋದಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದು ಸಹ ನೀವು ಪ್ರಾಮಾಣಿಕರು, ಜನಪ್ರಿಯರು ಅನ್ನುವ ಕಾರಣಕ್ಕೋಸ್ಕರ. ಆದರೆ ಆ ನನ್ನ ಕೋರಿಕೆಯನ್ನು ನೀವು ನಿರಾಕರಿಸ್ಬಿಟ್ರೆ ನೋಡಿ, ನಿಮ್ಗೆ ಆಫರ್ ಮಾಡಿದಂಥ ಸಚಿವ ಸ್ಥಾನಕ್ಕೆ ಈಗ ದೇವಯಾನಿಯವರು ಬರ್ತಾ ಇದ್ದಾರೆ. ನೀವು ಆ ಸ್ಥಾನಕ್ಕೆ ಬಂದಿದ್ರೆ ನನಗೆ ತುಂಬ ಸಂತೋಷ ಆಗ್ತಾ ಇತ್ತು. ಏನು, ದೇವಯಾನಿಯವರು ಮಿನಿಸ್ಟರ್ ಆಗ್ತಿದ್ದಾರಾ? ಹೌದು ದೇವಾನಂದ್. ನಿಮ್ಮ ತಮ್ಮ ಕೃಷ್ಣಾನಂದ ಹಾಗೂ ಅವರ ಹೆಂಡತಿ ದೇವಯಾನಿಯವರು ನಮ್ಮ ಮನೆಗೆ ಬಂದಿದ್ದರು. ನಮ್ಮ ಅಣ್ಣ ಬೇಡ ಅಂದ ಸಚಿವ ಸ್ಥಾನವನ್ನು ನಮಗೆ ಕೊಡಿ ಅಂತ ಕೇಳಿದ್ರು. ನನಗೆ ಅಸಮಾಧಾನ ಆಯಿತು. ಇವತ್ತಲ್ಲ ನಾಳೆ ತಮ್ಮನ್ನು ಕನ್ವಿನ್ಸ್ ಮಾಡಿ ಸಚಿವ ಸ್ಥಾನಕ್ಕೆ ಒಪ್ಪಿಸ್ತಾ ಇದ್ದೆ. ಆದರೆ ಇವರೇ ಕೇಳಿದಾಗ ನಾನು ಹೇಗೆ ಬೇಡ ಅನ್ನಲಿ? ಹಾಗಾಗಿ ದೇವಯಾನಿಯವರನ್ನು ನಾನು ಸಚಿವರನ್ನಾಗಿ ಮಾಡಬೇಕಾಯ್ತು. ದೇವಾನಂದ್, ಅಣ್ಣ ಬೇಡ ಅಂದದ್ದನ್ನು ತಮ್ಮ ಕೇಳಿ ಪಡೆಯೋದು ಎಷ್ಟು ಸರಿ ಅಲ್ವಾ? ಇಲ್ಲ ಸರ್, ನನಗೆ ವಿಚಾರನೇ ಗೊತ್ತಿಲ್ಲ. ನಿಮಗೆ ಈ ವಿಚಾರನೇ ಗೊತ್ತಿಲ್ವಾ? ಇಲ್ಲ. ಓ, ನಿಮ್ಮ ತಮ್ಮ ಹಾಗೂ ಅವರ ಹೆಂಡತಿ ನಿಮಗೊಂದು ಮಾತು ತಿಳಿಸಿ ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಸಾರಿ, ಅವ್ರು ನಿಮಗೆ ಹೇಳಿ ಬರಬೇಕಾಗಿತ್ತು. ದೇವಯಾನಿಯವರಿಗೆ ಸಚಿವ ಸ್ಥಾನ ಕೊಟ್ಟರೆ ನಿಮಗೇನು ಬೇಸರ ಇಲ್ಲ ತಾನೇ? ಇಲ್ಲ ಸರ್, ನನಗೇನು ಬೇಸರ ಇಲ್ಲ. ಸರಿ. ಅಲ್ಲ, ತಮ್ಮ ಹತ್ರ ಇತ್ತಲ್ಲ ರೆವಿನ್ಯೂ ಖಾತೆ, ಅವ್ರಿಗೆ ರೆವಿನ್ಯೂ ಖಾತೆಯನ್ನು ಕೊಡ್ಲಾ ಬೇಡವಾ? ಅಲ್ಲ, ಅವ್ರಿಗೆ ಈ ರೆವಿನ್ಯೂ ಖಾತೆಯನ್ನು ನಿರ್ವಹಿಸೋ ಕೆಪಾಸಿಟಿ ಇದೆಯಾ? ಇದು ನನ್ನ ಅನುಮಾನ. ಏನು ಹೇಳ್ತೀರಿ ದೇವಾನಂದ್? ಸರ್, ಅವ್ರಿಗೆ ರೆವಿನ್ಯೂ ಖಾತೆ ನಿಭಾಯಿಸೋ ಕೆಪಾಸಿಟಿ ಇದೆಯೋ ಇಲ್ವೋ ಅಂತ ನನಗೆ ಗೊತ್ತಿಲ್ಲ. ಅವ್ರಿಗೆ ಆ ಖಾತೆ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ನೀವು ಮುಖ್ಯಮಂತ್ರಿಗಳು, ಅದನ್ನು ನೀವು ಡಿಸೈಡ್ ಮಾಡಬೇಕು ಸರ್. ಸರಿ, ನನ್ನ ಹತ್ರ ಇರೋ ಸಂಸ್ಕೃತಿ ಖಾತೆಯನ್ನು ಅವ್ರಿಗೆ ಕೊಟ್ಟು ಆ ರೆವಿನ್ಯೂ ಖಾತೆಯನ್ನು ನನ್ನ ಹತ್ರ ಇಟ್ಕೊಳ್ತೇನೆ. ದೇವಾನಂದ್, ಮತ್ತೊಂದು ಸಾರಿ ಕೇಳ್ತಾ ಇದ್ದೀನಿ, ದೇವಯಾನಿಯವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದು ತಮಗೇನು ಬೇಸರ ಇಲ್ಲ ತಾನೇ? ಇಲ್ಲ ಸರ್. ದೇವಾನಂದ್ ಅವರೇ, ಇನ್ನೊಂದು ಮಾತು, ನಿಮ್ಮ ಹತ್ರ ರೆವಿನ್ಯೂ ಖಾತೆ ಇದ್ದಾಗ ಒಂದಷ್ಟು ಕೆಲಸಗಳು ಬಾಕಿ ಉಳಿದಿರ್ಬೋದು, ಪ್ರಾಮಿಸ್ ಮಾಡಿರ್ತಕ್ಕಂಥ ಕೆಲಸಗಳು ಹಾಗೆ ಉಳಿದಿರ್ಬೋದು, ಮತ್ತು ಒಂದಷ್ಟು ಜನಕ್ಕೆ ಯಾವುದಾದ್ರೂ ಫೇವರ್ ಮಾಡಿದರೆ ಆ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ನನಗೆ ಹೇಳಿ, ಅದನ್ನು ಕಂಪ್ಲೀಟ್ ಮಾಡಿಕೊಡ್ತೇನೆ. ಸಂಕೋಚ ಪಟ್ಕೊಬಿಡಿ ತಾವು. ಇಲ್ಲ ಸರ್, ಅಂತ ಯಾವ ಫೇವರ್ ನಾನು ಮಾಡ್ತೀನಿ ಅಂತ ಯಾರಿಗೂ ಒಪ್ಕೊಂಡಿಲ್ಲ. ನ್ಯಾಯವಾಗಿ ಆಗಬೇಕಾದ ಕೆಲಸಗಳು ತನ್ನ ಪಾಡಕ್ಕೆ ತಾನೇ ಆಗತ್ತೆ. ಆಯಿತು ದೇವಾನಂದ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹಲೋ, ದೇವಾನಂದ್ ಸರ್. ಹೇಳಿ. ನಮಸ್ಕಾರ, ನಾನು ಸತ್ಯಬಂಧು ಪತ್ರಿಕೆ ಎಡಿಟರ್ ರವಿನಾರಾಯಣ್ ಮಾತಾಡ್ತಾ ಇದ್ದೀನಿ. ರವಿನಾರಾಯಣ್ ಅವರೇ, ನನಗೆ ಯಾಕೋ ಸ್ವಲ್ಪ ಮನಸ್ಸು ಸರಿ ಇಲ್ಲ, ಆಮೇಲೆ ಮಾತಾಡ್ಬೋದಾ? ಸರ್, ಒಂದು ನಿಮಿಷ ಸರ್, ದಯವಿಟ್ಟು. ನಾನು ಒಂದು ಮುಖ್ಯವಾದ ವಿಚಾರ ತಮ್ಮ ಹತ್ರ ಮಾತಾಡಬೇಕಿತ್ತು. ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಸರಿ, ಹೇಳಿ. ಸರ್, ನನಗೆ ತಮ್ಮ ತಂದೆಯವರು ತುಂಬ ಪರಿಚಯ ಇದ್ದರು. ಅವ್ರ ಪರವಾಗಿ ತುಂಬ ಆರ್ಟಿಕಲ್ಸ್ ಬರೆದಿದ್ದೀನಿ ಸರ್. ರವಿನಾರಾಯಣ್ ಅವರೇ, ಈಗ ನನ್ನಿಂದ ಏನಾಗಬೇಕಿತ್ತು? ಸರ್, ಮುಖ್ಯಮಂತ್ರಿ ಭಿಂಗಾ ಅವರು ತಮ್ಮನ್ನು ಉಪಮುಖ್ಯಮಂತ್ರಿ ಸ್ಥಾನದಿಂದ ತೆರವುಗೊಳಿಸಿ ಆ ಜಾಗಕ್ಕೆ ಚಾಬ್ರಿ ಅವ್ರನ್ನ ತರ್ತಿದ್ದಾರೆ ಅಂತ ನನ್ನ ಸೋರ್ಸಿಂದ ಒಂದು ಸುದ್ದಿ ಬಂತು. ನಿಜಾನಾ? ಹೌದು ಸರ್. ತಾವು ಉಪಮುಖ್ಯಮಂತ್ರಿ ಆಗಿ ತುಂಬ ಒಳ್ಳೆ ಹೆಸರು ತಗೊಂಡಿದ್ದೀರಾ. ತುಂಬ ಜನಪರ ಕೆಲಸಗಳನ್ನು ಮಾಡಿದ್ದೀರಾ.
ನಮ್ಮ ಪತ್ರಿಕೆಗೆ ನಿಮ್ಮನ್ನು ಹೊಗಳಿ ತುಂಬ ಲೆಟರ್ಸ್ ಬರ್ತಾ ಇರುತ್ತೆ ಸರ್. ಸರ್, ತಮಗೆ ತುಂಬ ಜನ ಫ್ಯಾನ್ ಫಾಲೋಯರ್ಸ್ ಇದ್ದಾರೆ. ನಿಜ ಹೇಳಬೇಕು ಅಂದರೆ ಒಬ್ಬ ರಾಜಕಾರಣಿಗೆ ಇಷ್ಟು ಜನ ಅಭಿಮಾನಿಗಳಿರೋದನ್ನು ನಾನು ಇದೇ ಮೊದಲು ಸರ್ ನೋಡ್ತಾ ಇರೋದು. ಸರ್, ಇದರಿಂದಾನೇ ಗೊತ್ತಾಗತ್ತೆ ನೀವು ರಾಜಕಾರಣಿಯಾಗಿ ಎಷ್ಟು ಒಳ್ಳೆ ಹೆಸರು ಮಾಡಿದ್ದೀರಾ ಅಂತ. ನಿಮ್ಮಂಥ ರಾಜಕಾರಣಿ ಇರೋದ್ರಿಂದಾನೇ ನೀವಿರೋ ಪಕ್ಷಕ್ಕೆ ಬೆಲೆ. ಥ್ಯಾಂಕ್ ಯು ರವಿನಾರಾಯಣ್. ಹೀಗಿದ್ದ ಮೇಲೆ ನಿಮ್ಮ ಜಾಗಕ್ಕೆ ಚಾಬ್ರಿ ಅವ್ರನ್ನ ಯಾಕೆ ಸರ್ ತಂದಿದ್ದಾರೆ? ಅದು ಪಾರ್ಟಿ ನಿರ್ಧಾರ. ಅದನ್ನು ನಾನು ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ. ನಿಮ್ಮ ಪಾರ್ಟಿ ತೊಗೊಂಡಿರೋ ನಿರ್ಧಾರ ನಿಮಗೆ ಸಮಾಧಾನ ತಂದಿದೆಯಾ ಸರ್? ನೋ ಕಮೆಂಟ್ಸ್. ಅಂದರೆ ನಿಮ್ಮ ಪಾರ್ಟಿ ನಿರ್ಧಾರದಿಂದ ನಿಮಗೆ ಸಮಾಧಾನ ಇಲ್ಲ ಅಂತಾಯಿತು. ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ನಾದಿನಿ ದೇವಯಾನಿ ಅವರು ಸಚಿವೆ ಆಗ್ತಾ ಇದ್ದಾರಂತೆ. ಹೌದು, ಹಾಗಂತ ಇನ್ಫಾರ್ಮೇಷನ್ ಬಂದಿದೆ. ಇದು ಮುಖ್ಯಮಂತ್ರಿಗಳ ನಿರ್ಧಾರ. ಆಯಿತು ಸರ್, ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದ. ನಮಸ್ಕಾರ ಸರ್. ನಮಸ್ಕಾರ. ದೇವು, ಯಾವಾಗ ಬಂದೆ? ನಾನು ಬಂದು ತುಂಬ ಹೊತ್ತಾಯಿತು ಕೃಷ್ಣ. ದೇವು, ನಿನಗೊಂದು ಮುಖ್ಯವಾದ ವಿಚಾರ ಹೇಳಬೇಕು. ಹೇಳು. ಬಿಂಗ ಅಂಕಲ್ಲು ದೇವ್ಯಾನಿಗೆ ಸಂಸ್ಕೃತಿ ಖಾತೆ ಸಚಿವೆ ಸ್ಥಾನ ಕೊಟ್ಟಿದ್ದಾರೆ. ವಿಷಯ ಗೊತ್ತಾಯಿತು. ಬಿಂಗ ಅವರು ನನಗೆ ಫೋನ್ ಮಾಡಿದರು. ಕಂಗ್ರಾಟ್ಸ್ ದೇವ್ಯಾನಿ. ಥ್ಯಾಂಕ್ ಯು. ದೇವಾನಂದ್ ಅವರೇ, ನಿಮಗೆ ಸಿಗಬೇಕಾಗಿದ್ದ ಸಚಿವ ಸ್ಥಾನನ ಬಿಂಗ ಅವರು ನನಗೆ ಕೊಡ್ತಿದ್ದಾರೆ. ನಾನು ಎಷ್ಟು ಬೇಡ ಅಂದರೂ ಕೇಳಲೇ ಇಲ್ಲ. ತುಂಬ ಬಲವಂತ ಮಾಡಿದ್ರು. ಹೋಪ್ ಯು ಡೋಂಟ್ ಮೈಂಡ್. ನೀವು ಹೂ ಅಂದರೆ ಮಾತ್ರ ನಾ ಸಚಿವ ಸ್ಥಾನನ ಸ್ವೀಕರಿಸೋಕ್ಕೆ ಒಪ್ಪಿಗೆ ಕೊಡ್ತೀನಿ. ಇಲ್ಲ ಅಂದರೆ ಬೇಡ ಅಂದ್ಬಿಡ್ತೀನಿ. ಇಲ್ಲ ದೇವ್ಯಾನಿ, ನೀವು ಸಚಿವೆ ಆಗೋದ್ರಿಂದ ನನಗೆ ಯಾವ ಬೇಸರನೂ ಇಲ್ಲ. ದೇವಾನಂದ್, ನಿಮ್ಮಿಂದ ಒಂದು ಸಹಾಯ ಆಗಬೇಕಿತ್ತು. ಹೇಳಿ. ಬಿಂಗ ಅವರು ನನಗೆ ಸಂಸ್ಕೃತಿ ಖಾತೆ ಕೊಡಬೇಕು ಅಂತ ಇದ್ದಾರೆ ಅಂತ ರೂಮರ್ಸ್ ಇದೆ. ಆದರೆ ಆ ಖಾತೆಗೆ ಅಷ್ಟೊಂದು ಪವರ್ ಇಲ್ಲ. ನೀವೇನಾದರೂ ಬಿಂಗ ಅವ್ರಿಗೆ ಹೇಳಿ ನನಗೆ ರೆವಿನ್ಯೂ ಖಾತೆ ಕೊಡ್ಸೋಕ್ಕಾಗತ್ತಾ? ಬಿಂಗ ಅವರು ನಿಮ್ಮ ಮಾತು ಕೇಳ್ತಾರೆ. ಸಾರಿ ದೇವ್ಯಾನಿ, ನಾನೀಗ ಉಪಮುಖ್ಯಮಂತ್ರಿ ಸ್ಥಾನದಿಂದ ಇಳಿದಾಯ್ತು. ನಾನಿನ್ನು ಬಿಂಗ ಅವರಿಗೆ ಆ ಮಾತನ್ನು ಹೇಳೋಕ್ಕಾಗಲ್ಲ, ಹೇಳಬಾರ್ದು. ಹಲೋ. ನನಗೆ ಸಂಸ್ಕೃತಿ ಸಚಿವೆ ಸ್ಥಾನ ಕೊಡಬೇಕು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏನಾಯ್ತು ಗೊತ್ತಾ? ದೇವು, ದೇವಿಯನಿಗೆ ಸಚಿವ ಸ್ಥಾನ ಕೊಟ್ಟಿರೋದು ನಿನಗೆ ಬೇಸರ ಇಲ್ಲ ತಾನೆ? ನನಗೆ ಯಾವ ಬೇಸರನೂ ಇಲ್ಲ ಕೃಷ್ಣ. ನಿಮ್ಗೆ ಯಾವ ಸರಿ ಅನ್ಸುತ್ತೋ ಅದನ್ನು ನೀವು ಮಾಡಿದ್ದೀರಾ. ಒಂದು ನಿಮಿಷ ದೇವು, ನಿನಗೆ ಬೇಸರ ಆಗಿರೋ ಹಾಗಿದೆ. ಬೇಸರ ಆಗದೆ ಇರುತ್ತಾ ಕೃಷ್ಣ? ನಂಬರ್ 2 ಪೊಸಿಷನಲ್ಲಿದ್ದ ಉಪಮುಖ್ಯಮಂತ್ರಿ ಆಗಿದ್ದವನು ನಾನು. ನನಗೊಂದು ಮಾತು ಹೇಳದೆ ನನ್ನನ್ನು ಆ ಸ್ಥಾನದಿಂದ ಕೆಳಗಿಳಿಸಿ ಆ ಚಾಬ್ರಿ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿದ್ದಾರೆ. ಬೇಸರ ಆಗದೆ ಇರುತ್ತಾ ಕೃಷ್ಣ? ನಿನಗಿದ್ರಿಂದ ಸಂತೋಷ ಆಗೋದಾದ್ರೆ ನನಗೂ ಸಂತೋಷನೇ. ಆದರೆ ಇನ್ನೊಂದು ವಿಚಾರ, ಇದರಲ್ಲಿ ಬಿಂಗ ಅವ್ರು ಮಾಡ್ತಾ ಇರೋ ಕುತಂತ್ರ ನಿನಗೆ ಅರ್ಥ ಆಗ್ತಿಲ್ಲ. ದೇವ್ಯಾನಿಗೆ ಸಚಿವ ಸ್ಥಾನ ಕೊಟ್ಟು ನಾವು ಅಣ್ಣ ತಮ್ಮಂದ್ರ ಮಧ್ಯೆ ಒಡಕ್ ತರೋದಕ್ಕೆ ಅವ್ರು ಪ್ರಯತ್ನ ಮಾಡ್ತಿದ್ದಾರೆ. ನೀನೇನು ಯೋಚನೆ ಮಾಡಬೇಡ ದೇವು. ನಮ್ಮಿಬ್ಬರ ಮಧ್ಯೆ ಯಾರೂ ಒಡಕನ್ನು ಸೃಷ್ಟಿ ಮಾಡೋದಕ್ಕಾಗಲ್ಲ. ಸರಿ ಕೃಷ್ಣ, ನಾಳೆ ಇಬ್ರು ಹೋಗಿ ಅಮ್ಮನ ಹತ್ರ ಆಶೀರ್ವಾದ ತಗೊಳ್ಳಿ. ಆಯಿತು.
ഇരുള വിരുദ്ധ ಬೆಳಕಿನ ಯುದ್ಧ ಕೊನೆಯಿಲ್ಲದ ಕಾದಾಟ ತಡೆಯೇ ಇಲ್ಲದೆ ನಡೆಯಲೇಬೇಕು ಸೋಲಿಲ್ಲದ ಹೋರಾಟ